ರಾಜ್ಯ ಬಿಜೆಪಿಯಲ್ಲಿ ಮತ್ತೊಂದು ಹಂತದ ಈ ನಾಯಕರುಗಳ ನಡುವಿನ ಅಸಮಾಧಾನ ಅಥವಾ ತಮ್ಮನ್ನು ಮೂಲೆ ಗುಂಪು ಮಾಡಲಾಗ್ತಾ ಇದೆ ಅನ್ನುವಂಥ ರೀತಿಯಾದಂಥ ಬೇಸರ ಇಂಥದಕ್ಕೆಲ್ಲ ಕಾರಣ ಆಗಿದ್ದಂಥದ್ದು ಏನು ಅಂತ ಅಂದ್ರೆ ಶ್ರೀರಾಮುಲು ಅವರ ಆಪ್ತ ರಾಜಣ್ಣ ಅವರನ್ನ ಇದ್ದಕ್ಕಿದ್ದ ಹಾಗೆ ಅರೆಸ್ಟ್ ಮಾಡಿದಂಥದ್ದು. ಅದು ಮುಂದೆ ಭಾಗವಾಗಿ ಏನೆಲ್ಲ ಬೆಳವಣಿಗೆಗಳನ್ನ ಪಡೆದುಕೊಳ್ತು ಅನ್ನೋದನ್ನ ನಾವು ನೋಡೋಣ. ಅದಕ್ಕಿಂತ ಮುನ್ನ ಪೊಲೀಸರಿಗೆ ಹಾಗಾದ್ರೆ ಸಿಕ್ಕಂತ ಮಾಹಿತಿಗಳೇನು, ಏನೇನ್ ಡೀಲ್ ಕುದುರಿಸೋಕ್ ಹೋಗಿದ್ರು ಹಾಗಾದ್ರೆ ಏನು ರಾಜಣ್ಣ, ವಿಜಯೇಂದ್ರ ಯಾಕೆ ದೂರು ಕೊಟ್ರು, ಅದಕ್ಕೆ ವಿಜಯೇಂದ್ರ ಕೊಟ್ಟಂತ ಸ್ಪಷ್ಟನೆ ಏನು, ಪೊಲೀಸರಿಗೆ ಮೂರು ಆಡಿಯೋ ಲಭ್ಯ ಆಯ್ತಲ್ಲ, ಅದರಲ್ಲಿ ಏನೇನ್ ಕಾನ್ವರ್ಸೇಷನ್ ಇದೆ, ಎಷ್ಟೆಷ್ಟು ಕೋಟಿ ಡೀಲ್ ನ ಮಾತಿದೆ. ಬಟ್ ರಾಮುಲು ಅವರ ಹೇಳಿಕೆಯಲ್ಲಿ ಓರ್ವ ಸಚಿವನ ಆಪ್ತ ಸಹಾಯಕನನ್ನ ಇದ್ದಕ್ಕಿದ್ದಂತೆ ಅರೆಸ್ಟ್ ಮಾಡುವಂತ ಸಂದರ್ಭದಲ್ಲಿ ಕನಿಷ್ಠ ಅವರಿಗೊಂದು ವಿಚಾರ ತಿಳಿಸ್ಬೇಕಲ್ವಾ, ನಿಮ್ PA ಹಿಂಗೆಲ್ಲ ಮಾಡ್ತಾ ಇದ್ದಾರೆ ಅಂಥದ್ದೇನೂ ಕೂಡ ಆಗಿಲ್ವಲ್ಲ. ಸಿಎಂ ಪುತ್ರ ವಿಜಯೇಂದ್ರ ಹೆಸರಲ್ಲಿ ಕೋಟಿಗೆ ಡೀಲ್. ರಾಮುಲು PA ರಾಜಣ್ಣ ಅವರಿಂದ ಕೋಟಿ ಡೀಲ್ ನ ಚರ್ಚೆ ಆಗಿತ್ತು ಅನ್ನುವಂಥದ್ದು ಈಗ ಗೊತ್ತಾಗ್ತಾ ಇರುವಂತ ಸಂಗತಿ. ಯಾವಾಗ ತಮ್ಮ ಹೆಸರು ಕೇಳ್ಬರುತ್ತೋ ಆಗ BY ವಿಜಯೇಂದ್ರ ಅಲರ್ಟ್ ಆಗ್ತಾರೆ. ರಾಮುಲು PA ವಿರುದ್ಧವಾಗಿ BY ವಿಜಯೇಂದ್ರ ದೂರನ್ನ ದಾಖಲಿಸುತ್ತಾರೆ. ವಿಜಯೇಂದ್ರ ದೂರನ್ನ ಆಧರಿಸಿ ನಿನ್ನೆ ಸಂಜೆ ರಾಜಣ್ಣನನ್ನ CCB ವಶಕ್ಕೆ ಪಡೆಯುತ್ತೆ. ರಾಜಣ್ಣ ವಶಕ್ಕೆ ಪಡಿತಾ ಇದ್ದ ಹಾಗೇನೆ ಸಚಿವ ಶ್ರೀರಾಮುಲು ಅವರು ಬೇಸರವನ್ನ ವ್ಯಕ್ತಪಡಿಸ್ತಾರೆ. ಹೇಳದೆ ಕೇಳದೆ ವಶಕ್ಕೆ ಪಡಿತಾ ಇದ್ದ ಹಾಗೆ ಶ್ರೀರಾಮುಲು ಬೇಸರ ವ್ಯಕ್ತಪಡಿಸ್ತಾರೆ. ಆಪ್ತರ ಬಳಿ ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದ ಹಾಗೆ BS ಯಡಿಯೂರಪ್ಪನವರು ಅಖಾಡಕ್ಕಿಳಿತಾರೆ. ಮಾಧ್ಯಮಗಳಿಗೆ ಹೇಳಿಕೆಯನ್ನ ಕೊಡಬಾರದು ಅಂತೇಳಿ ಶ್ರೀರಾಮುಲು ಅವರಿಗೆ ಮುಖ್ಯಮಂತ್ರಿಗಳು ಸೂಚನೆ ಕೊಡ್ತಾರೆ. ಮತ್ತೊಂದು ಕಡೆ ತಾವು ಯಾಕೆ ದೂರನ್ನ ಕೊಟ್ವಿ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂಗೆ BY ವಿಜಯೇಂದ್ರ ಟ್ವೀಟ್ ಮುಖೇನವಾಗಿ ಸ್ಪಷ್ಟನೆ ಕೊಡ್ತಾರೆ. ಇದು ನಡೆದಂತ ಬೆಳವಣಿಗೆಗಳು. ಒಂದು ಕಡೆ ಶ್ರೀರಾಮುಲು ಅವರು ಬಹಳ ಬೇಸರ ವ್ಯಕ್ತಪಡಿಸ್ತಾರೆ. ಪಕ್ಷದಲ್ಲಿ ಹಿರಿಯರನ್ನ ಕಡೆಗಣನೆ ಮಟ್ಟಿಗೆ ಆ ಬೇಸರದ ಮಾತುಗಳು ಮುಂದುವರಿಯುತ್ತೆ. ಮತ್ತೊಂದು ಕಡೆ ಇದು ಯಾವಾಗ ಬಹಳ ದೊಡ್ಡ ವಿವಾದದ ರೂಪವನ್ನ ಪಡಿತಾ ಇದೆ ಅನ್ನುವಂಥ ಸಂಗತಿ ಗೊತ್ತಾಯ್ತೋ ಆಗ ವಿಜಯೇಂದ್ರ ಕೂಡ ಒಂದು ಟ್ವೀಟ್ ಮುಖೇನವಾಗಿ ಯಾಕೆ ತಾನು ದೂರನ್ನ ಕೊಟ್ಟೆ ಅನ್ನುವಂಥದ್ದನ್ನ ಸ್ಪಷ್ಟಪಡಿಸುವಂತ ಪ್ರಯತ್ನವನ್ನ ಮಾಡ್ತಾರೆ. ಬಟ್ ಅದರ ಒಳಗಾಗಿ ಹತ್ತಾರು ಪ್ರಶ್ನೆಗಳು ಇಲ್ಲಿ ಉದ್ಭವ ಆಗಿತ್ತು. ರಾಜಣ್ಣ ಯಾರು, ರಾಜಣ್ಣ ಅಂಥ ಡೀಲ್ಗಳನ್ನು ಹೇಗೆ ಮಾಡ್ತಾ ಇದ್ರು, ಡೀಲ್ ತನ್ನ ಹೆಸರು ಹೇಳ್ಕೊಂಡು ಮಾಡ್ತಾ ಇದ್ದಾರೆ ಅನ್ನುವಂಥ ಸಂಗತಿ ಗೊತ್ತಾಗ್ತಾ ಇದ್ದ ಹಾಗೆ ಅಟ್ಲೀಸ್ಟ್ BY ವಿಜಯೇಂದ್ರ ಅವರು ಮುಖ್ಯಮಂತ್ರಿಗಳು ಒಂದು ವಿಚಾರ ತಿಳಿಸ್ಬೋದಿತ್ತಲ್ಲ ತಂದೆಗೆ. CM ಗೊತ್ತೇ ಇರಲಿಲ್ವಾ ಹಂಗಾದ್ರೆ ರಾಜಣ್ಣ ಅವರನ್ನು ವಶಕ್ಕೆ ಪಡಿತಾರೆ ಅಂತ? ರಾಜಣ್ಣ ಅನ್ನೋಕ್ಕಿಂತ ಮಿನಿಸ್ಟರ್ PA ಅನ್ನ ವಶಕ್ಕೆ ಪಡಿತಾ ಇದ್ದಾರೆ ಅಂತ CCB ಅಧಿಕಾರಿಗಳು ಕೂಡ ಹಾಗಾದ್ರೆ ಮುಖ್ಯಮಂತ್ರಿಗಳಿಗೆ ಮಾಹಿತಿಯನ್ನ ಕೊಟ್ಟಿರ್ಲಿಲ್ವಾ? ವಿಜಯೇಂದ್ರ ದೂರು ದಾಖಲಿಸುವಂತ ಸಂದರ್ಭ ತನಕನೂ ಕೂಡ, ಆಮೇಲೆ ದೂರು ದಾಖಲಿಸಿದಂತ ನಂತರದಲ್ಲೂ ಕೂಡ ಹಾಗಾದ್ರೆ ಮುಖ್ಯಮಂತ್ರಿಗಳಿಗೆ ಮಾಹಿತಿನೇ ಇರಲಿಲ್ವಾ? ಇದು ಇಲ್ಲಿ ಉದ್ಭವಿಸಿರುವಂತ ಕೆಲವೊಂದಷ್ಟು ಪ್ರಶ್ನೆಗಳು. CM ಯಡಿಯೂರಪ್ಪಗೆ ಡೀಲ್ ಮಾಹಿತಿ ಹಾಗಾದ್ರೆ ಮೊದಲೇ ಇರಲಿಲ್ವಾ? ಅಥವಾ ಇಂಥದ್ದೊಂದು ಡೀಲ್ ಆಗ್ತಾ ಇದೆ ಅನ್ನುವಂಥ ಸಂಗತಿ, ತಮ್ಮ ಹೆಸರನ್ನ ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಅನ್ನುವಂಥ ಸಂಗತಿ ವಿಜಯೇಂದ್ರ ಗೊತ್ತಾದಂತ ನಂತರದಲ್ಲಿ ಮುಖ್ಯಮಂತ್ರಿಗಳಿಗೆ ತಿಳಿಸುವಂತ ಗೋಜಿಗೆ ಹೋಗಿಲ್ವಾ? ಹೈ ಪ್ರೊಫೈಲ್ ಕೇಸ್ ಹಿನ್ನೆಲೆ ಸಚಿವರ ನಿವಾಸದಲ್ಲೇ ಅವರನ್ನ ವಶಕ್ಕೆ ಪಡೆಯಲಾಯಿತು ಅನ್ನುವಂಥದ್ದು ಅನಂತರದಲ್ಲಿ ಗೊತ್ತಾದಂಥ ಸಂಗತಿ. ಬಟ್ ಜಸ್ಟ್ ಇಮ್ಯಾಜಿನ್, ಮುಖ್ಯಮಂತ್ರಿ BS ಯಡಿಯೂರಪ್ಪನವರ ಸಂಪುಟದ ಓರ್ವ ಸದಸ್ಯನ PAಯನ್ನ ಆ ಸಚಿವನ ಮನೆಯಲ್ಲೇ ಅರೆಸ್ಟ್ ಮಾಡ್ತಾರೆ ಅಂತ ಅಂದ್ರೆ ಇದಕ್ಕಿಂತ ದೊಡ್ಡ ಮುಜುಗರದ ಸಂಗತಿ ಆ ಸಚಿವನಿಗೆ ಬೇರೆ ಏನು? ವಿಜಯೇಂದ್ರ ಪ್ರಕರಣ ಬೆಳಕಿಗೆ ಬಂದ ಬಳಿಕ ವಿಚಾರ CM ಗಮನಕ್ಕೆ ಬಂತು ಅನ್ನುವಂಥದ್ದು ಗೊತ್ತಾಗ್ತಾ ಇರುವಂತ ಸಂಗತಿ. ಅಲ್ಲಿ ತನಕ ಮುಖ್ಯಮಂತ್ರಿಗಳು ಈ ಸಂಗತಿ ಗೊತ್ತಿರಲಿಲ್ಲ. ರಾಜಣ್ಣ ಅವರ ಡೀಲ್ನಿಂದಾಗಿ ಅವರ ನಡವಳಿಕೆ, ಅವರು ಫೋನ್ ಕಾನ್ವರ್ಸೇಷನ್ ಅಲ್ಲಿ ಮಾತನಾಡ್ತಾ ಇರುವಂತ ರೀತಿ, ಇದರಿಂದಾಗಿ ಸರ್ಕಾರ ಹಾಗೆ ವಿಜಯೇಂದ್ರ ಅವರ ವರ್ಚಸ್ಸಿಗೆ ಧಕ್ಕೆ ಆಗ್ತಾ ಇದೆ ಅನ್ನುವಂಥದ್ದು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗಿನ ಇದ್ದಂತಹ ಆರೋಪ. ಅವರು ಮುಖ್ಯಮಂತ್ರಿಗಳ ಹೆಸರನ್ನ ಹೇಳ್ತಾರೆ, ಮಾತೆತ್ತಿದ್ರೆ ನಾನು ವಿಜಯೇಂದ್ರಂಗೆ ಹಣ ಕೊಡಬೇಕು ಅನ್ನುವಂಥ ರೀತಿಯಲ್ಲಿ ಮಾತು ಹೇಳ್ತಾರೆ. ಇದೇ ಕಾರಣಕ್ಕಾಗಿ ಅವರನ್ನ ವಶಕ್ಕೆ ಪಡೆಯುವಂತ ನಿಟ್ಟಿನಲ್ಲಿ CM BSY ಕೂಡ ಸಮ್ಮತಿಯನ್ನ ಕೊಟ್ಟರು ಅನ್ನುವಂಥ ಸಂಗತಿ ಗೊತ್ತಾಗ್ತಾ ಇದೆ. ಆರಂಭಿಕ ಹಂತದಲ್ಲಿ ಗೊತ್ತಿರಲಿಲ್ಲ,
ಬಟ್ ಯಾವಾಗ ಬಹುಶಃ ವಿಜಯೇಂದ್ರ ಗಮನಕ್ಕೆ ತರ್ತಾರೋ ಮುಖ್ಯಮಂತ್ರಿಗಳು ಕೂಡ ಅದಕ್ಕೆ ಸಮ್ಮತಿಯನ್ನ ಕೊಡ್ತಾರೆ ಅನ್ನುವಂಥದ್ದು ಗೊತ್ತಿರುವಂಥ ಈಗ ತಿಳಿದು ಬರ್ತಾ ಇರುವಂಥ ಸಂಗತಿ. ಶ್ರೀರಾಮುಲುಗೆ ತಿಳಿಸಿ ಚರ್ಚೆ ಮಾಡಿದ್ದಿದ್ರೆ ಇದೆಲ್ಲದೂ ಕೂಡ ಒಂದು ರೀತಿ ಸುಖಾಂತ್ಯ ಆಗ್ತಾ ಇತ್ತು. ಡೀಲ್ ವಿಚಾರ ಮುಚ್ಚೋಗ್ಬಿಡುತ್ತೆ ಅನ್ನುವಂಥದ್ದು ಕೂಡ ಇವರ ಒಂದು ಲೆಕ್ಕಾಚಾರ ಆಯ್ತೋ ಗೊತ್ತಿಲ್ಲ. ಅಂದ್ರೆ ಇದು ಮಾತುಕತೆ ಮುಖ್ಯವಾಗಿ ಅಲ್ಲಿಗೆ ಸಮಾಧಾನ ಮಾಡುವಂಥದ್ದು ಸಂಗತಿ ಅಲ್ಲ, ಇದು ಮುಚ್ಚೋಗ್ಬಿಡುತ್ತೆ. ವಿಜಯೇಂದ್ರ ಹೆಸರಿರುವ ಕಾರಣಕ್ಕಾಗಿ ಮುಂದಿನ ದಿನಗಳಲ್ಲೂ ಕೂಡ ಇದು ವಿಜಯೇಂದ್ರ ಅವರಿಗೆ ಸಮಸ್ಯೆನೆ, ಅವರ ಪಾಲುದಾರಿಕೆಯ ಅನುಮಾನ ಬಂದ್ಬಿಡುತ್ತೆ. ಹಿಂಗಾಗಿ ಇದು ಮುಚ್ಚಿ ಹೋಗಬಾರ್ದು. ಪರಸ್ಪರ ಮಾತುಕತೆ ಮುಖ್ಯವಾಗಿ ಇದನ್ನ ಇತ್ಯರ್ಥ ಮಾಡ್ಕೊಳ್ಳೋದಲ್ಲ, ನೇರವಾಗಿ ದೂರನ್ನ ದಾಖಲಿಸಿ ಆ ನಂತರದಲ್ಲಿ ಅವರು ಅರೆಸ್ಟ್ ಆಗಲಿ ಅನ್ನುವಂಥ ನಿಟ್ಟಿನಲ್ಲಿ BY ವಿಜಯೇಂದ್ರ ಅವರು ಯೋಚಿಸಿದ್ರು ಅನ್ನುವಂಥ ಆ ರೀತಿಯಾಗಿ ಯೋಚಿಸಿದ್ರು ಅನ್ನುವಂಥದ್ದು ಗೊತ್ತಾಗ್ತಾ ಇರುವಂಥ ಸಂಗತಿ. ರಾಮುಲು PA ಅಂತ ಗೊತ್ತಾದ್ರೂ ಕೂಡ ಮಾತುಕತೆಯನ್ನು ಯಾಕೆ ನಡೆಸಿಲ್ಲ? ಹಾಗಾದ್ರೆ ಆಯ್ತಪ್ಪ, ಕಂಪ್ಲೇಂಟ್ ಆಯ್ತು, ಕಂಪ್ಲೇಂಟ್ ಆದಂತ ನಂತರದಲ್ಲಾದ್ರೂ ಕೂಡ ಮಾತುಕತೆ ಮುಖ್ಯವಾಗಿ ಇದನ್ನ ಪರಿಹರಿಸ್ಕೊಳ್ಳೋಕೆ ಅವಕಾಶ ಇತ್ತಲ್ಲ. ಶ್ರೀರಾಮುಲು ಜೊತೆ ಚರ್ಚಿಸದೆ ನೇರವಾಗಿ ಇಲ್ಲಿ ಯಾಕೆ ಕಂಪ್ಲೇಂಟ್ ಅನ್ನ ಕೊಟ್ರು? ತಮ್ಮದೇ ಪಕ್ಷದ ಸಚಿವರ ಜೊತೆಗೆ ಚರ್ಚಿಸುವ ಪ್ರಯತ್ನ ಯಾಕೆ? ಅಂದ್ರೆ ಇಲ್ಲಿ ಅರ್ಥ ಅಂತ ಅಂದ್ರೆ ಇದನ್ನ ಅಲ್ಲಲ್ಲೇ ಮಾತಾಡ್ಕೊಂಡು ಅಲ್ಲ, ಇಂಥ ಪ್ರಕರಣಗಳಲ್ಲಿ ಅಫ್ಕೋರ್ಸ್ ಅದು ಕಂಪ್ಲೇಂಟ್ ಆಗಬೇಕು. ಇವ್ರೇನಾದ್ರೂ ಆ ಥರದ ದಂಧೆ ಮಾಡ್ತಾ ಇದ್ರೆ ಅವರು ಅದು ಹೊರಬರಬೇಕು. ಅದು ಇಲ್ಲಿ ಖಂಡಿತ ಪ್ರತಿಯೊಬ್ರು ಯೋಚಿಸುವಂತ ರೀತಿ. ಆದ್ರೆ ಪಕ್ಷದಕ್ಕೆ ಡ್ಯಾಮೇಜ್ ಆಗ್ಬಿಡುತ್ತೆ, ನಮ್ಮ ನಡುವೆ ಮನಸ್ತಾಪ ಬರುತ್ತೆ ಅನ್ನುವಂಥ ರೀತಿಯಾಗಿ ಯಾಕಿಲ್ಲಿ ಯೋಚನೆ ಮಾಡಲಿಲ್ಲ ಇವರು? ನೇರವಾಗಿ ಕಂಪ್ಲೇಂಟ್ ಕೊಟ್ಟು ಇಂಥದ್ದೊಂದು ರಿಸ್ಕ್ ಅನ್ನ ಹೇಗೆ ತೆಗೆದುಕೊಂಡ್ರು ಅನ್ನುವಂಥದ್ದು ಇಲ್ಲಿರುವಂತಹ ಸಂಗತಿ. ಇದ್ರ ಒಳಗೇನೋ ಬಹಳ ಲೆಕ್ಕಾಚಾರಗಳಿದ್ವಾ ಅನ್ನುವಂಥದ್ದು ಈಗ ಚರ್ಚೆ ಆಗ್ತಾ ಇರುವಂಥ ಸಂಗತಿಯಾಗಿದೆ. ರಾಮುಲು PA ಅಂತ ಗೊತ್ತಾದ್ರೂ ಕೂಡ ವಿಜಯೇಂದ್ರ ಮಾತುಕತೆಯನ್ನ ನಡೆಸಲಿಲ್ಲ. ರಾಮುಲು ಅವ್ರ ಜೊತೆಗೆ ನೇರವಾಗಿ ಚರ್ಚಿಸಲಿಲ್ಲ. ಅವ್ರೇನ್ ಮಾಡಿದ್ರು, ನೇರವಾಗಿ ಪೊಲೀಸರಿಗೆ ಹೋಗಿ ದೂರನ್ನ ಕೊಡ್ತಾರೆ. ವಿಜಯೇಂದ್ರ ಅವರು ಶ್ರೀರಾಮುಲುಗೆ ಈ ವಿಚಾರ ತಿಳಿಸಲ್ಲ. ನೋಡಿ, ನಿಮ್ಮ PA ಇಂದ ಹಿಂಗೆ ಆಗ್ತಾ ಇದೆ ಅನ್ನುವಂಥ ಸಂಗತಿ. ಆಮೇಲೆ ಇಲ್ಲಿ ಇನ್ನೊಂದು ಸಂಗತಿ ಅಂತ ಅಂದ್ರೆ ಅಟ್ಲೀಸ್ಟ್ ಸ್ವಲ್ಪ ಕ್ಲಾರಿಫೈ ಮಾಡ್ಕೊಳ್ಳೋಕೆ ಅವಕಾಶ ಇತ್ತು. ಹೌದಾ, ಈ ಥರ ಆಗಿರೋದು ನಿಜಾನ, ಇಲ್ಲಿ ಅದು ಆ ವ್ಯಕ್ತಿ ಯಾರು, ಆತನ ಹಿನ್ನೆಲೆ ಏನು, ಈ ಥರದ್ದು ಶ್ರೀರಾಮುಲು ಅವ್ರು ಮುಖ್ಯವಾಗಿ ಒಂದಷ್ಟು ಕ್ಲಾರಿಫೈ ಅನ್ನು ಮಾಡ್ಕೊಳ್ಳೋಕೆ ಅವಕಾಶ ಇತ್ತು. ಬಟ್ ಅಂಥದ್ದೇನು ಕೂಡ ಇಲ್ಲಿ ವಿಜಯೇಂದ್ರ ಅವರು ಮಾಡಲಿಲ್ಲ. ಶ್ರೀರಾಮುಲು ಅವರ ಜೊತೆಗೆ ಯಾವುದೇ ರೀತಿಯಾಗಿ ಮಾತನಾಡೋದಕ್ಕೂ ಕೂಡ ಅವರು ಪ್ರಯತ್ನ ಪಟ್ಟಿಲ್ಲ. ಪ್ರಕರಣದಲ್ಲಿ ತನ್ನದೇ ಹೆಸರು ತಳಕಿ ಹಾಕಿಕೊಂಡ ಕಾರಣಕ್ಕಾಗಿ ವಿಜಯೇಂದ್ರ ಅವರು ನೇರವಾಗಿ ದೂರು ಕೊಡ್ತಾರೆ. ನನ್ನ ವರ್ಚಸ್ಸಿಗೆ ಧಕ್ಕೆ ಆಗುತ್ತೆ ಅನ್ನುವಂಥ ಕಾರಣಕ್ಕಾಗಿ ವಿಜಯೇಂದ್ರ ಅವರು ಇಲ್ಲಿ ದೂರು ಕೊಡ್ತಾರೆ ಅನ್ನುವಂಥದ್ದು ತಿಳಿದು ಬಂದಿರುವಂಥ ಸಂಗತಿ. ಹಾಗಾಗಿ ಇಲ್ಲಿ CCB ಅವರು ಕೂಡ ಮುಖ್ಯಮಂತ್ರಿಗಳಿಗೂ ಆ ನಂತರದಲ್ಲಿ ಬಹುಶಃ ವಿಚಾರ ಗೊತ್ತಾದಂಥ ನಂತರದಲ್ಲಿ ಮುಖ್ಯಮಂತ್ರಿಗಳು ಕೂಡ ಸಮ್ಮತಿ ವ್ಯಕ್ತಪಡಿಸಿದ ಕಾರಣಕ್ಕಾಗಿ ನೇರವಾಗಿ ಸಚಿವರ ಮನೆಗೆ ಹೋಗಿ CCB ಅವರು ಕೂಡ ಅರೆಸ್ಟ್ ಮಾಡುವಂಥ ಪ್ರಕ್ರಿಯೆಗೆ ಮುಂದಾಗ್ತಾರೆ. ಪ್ರಕರಣ ಕೈ ಮೀರ್ತಾ ಇದ್ದ ಹಾಗೆ ಶ್ರೀರಾಮುಲು ಅವರಿಗೆ ಮುಖ್ಯಮಂತ್ರಿಗಳು ಕರೆ ಮಾಡ್ತಾರೆ. ಆ ಟೈಮ್ನಲ್ಲಿ ಗೊತ್ತಾಗುತ್ತೆ. ಹೇಗಿದ್ರು ಈಗ ಮುಖ್ಯಮಂತ್ರಿಗಳ ವಿರುದ್ಧವಾಗಿ ಬಹಳಷ್ಟು ಚಟುವಟಿಕೆಗಳು ನಡೀತಾ ಇರುವಂಥ ಸಂದರ್ಭ. ಇಂಥ ಟೈಮ್ನಲ್ಲಿ ಶ್ರೀರಾಮುಲು ಅವರು ಕೂಡ ಅಸಮಾಧಾನಗೊಂಡ್ಬಿಟ್ರೆ ತನಗೆ ಸಮಸ್ಯೆ ಅನ್ನುವಂಥದ್ದನ್ನ ಮುಖ್ಯಮಂತ್ರಿಗಳು ಅರಿತರೋ ಅಥವಾ ಶ್ರೀರಾಮುಲು ಅವರಿಗೆ ಇದರಿಂದ ಬಹಳ ಬೇಸರ ಆಗುತ್ತೆ ಅನ್ನುವಂಥ ಕಾರಣಕ್ಕಾಗಿನೋ ಏನೋ ಥಟ್ಟಂತ ಅವರಿಗೆ ಕರೆ ಮಾಡಿ ಯಾವುದೇ ಕಾರಣಕ್ಕೂ ಬೇಸರ ಮಾಡ್ಕೊಳ್ಬೇಡಿ ಅಂತ ಹೇಳಿ ಸಮಾಧಾನವನ್ನು ಹೇಳುವಂಥ ಪ್ರಯತ್ನವನ್ನು ಮುಖ್ಯಮಂತ್ರಿಗಳು ಮಾಡ್ತಾರೆ. ಕುಳಿತು ಮಾತನಾಡೋಣ, ಎಲ್ಲವನ್ನೂ ಸರಿ ಮಾಡೋಣ ಅಂತ BS ಯಡಿಯೂರಪ್ಪನವರು ಹೇಳಿದ್ರು ಅನ್ನುವಂಥ ಸಂಗತಿ ಗೊತ್ತಾಗ್ತಾ ಇದೆ. ಯಾವುದಕ್ಕೂ ಬೇಸರ ಮಾಡ್ಕೊಳ್ಬೇಡಿ, ಆಗೋಗಿದೆ. ಈಗ ನೀವು ಅಸಮಾಧಾನ ಮಾಡಿಕೊಂಡು ಸಿಟ್ಟು ಮಾಡಿಕೊಂಡು ಪ್ರಯೋಜನ ಇಲ್ಲ, ಇದರಿಂದ ಸಮಸ್ಯೆನೇ ಜಾಸ್ತಿ. ಆಮೇಲೆ ವಾಲ್ಮೀಕಿ ನಾಯಕ ಸಮುದಾಯದ ಕೋಪಕ್ಕೆ ತುತ್ತಾಗುವಂಥ ಸಾಧ್ಯತೆಯೂ ಕೂಡ ಇರುತ್ತೆ. ಯಾಕಂದರೆ ನಾಯಕ ಸಮುದಾಯಕ್ಕೆ ಸಂಬಂಧಪಟ್ಟ ಹಾಗಿನ ಒಬ್ಬ ಮಾಸ್ ಲೀಡರ್ ಶ್ರೀರಾಮುಲು. ಹೀಗಾಗಿ ಮುಖ್ಯಮಂತ್ರಿಗಳು ಕೂಡ ರಿಸ್ಕ್ ತೆಗೆದುಕೊಳ್ಳೋದಕ್ಕೆ ಮುಂದಾಗಲ್ಲ. ನೇರ ಕರೆ ಮಾಡಿ ಸಮಾಧಾನ ಹೇಳುವಂಥ ಪ್ರಯತ್ನವನ್ನ ಮಾಡ್ತಾರೆ. ಇದೆಲ್ಲ ಆದ ನಂತರದಲ್ಲಿ ಶ್ರೀರಾಮುಲು ಅವರ PA ವಶಕ್ಕೆ ಪಡೆದಂಥ ಪ್ರಕರಣದಲ್ಲಿ ಆಡಿಯೋ ಟ್ವಿಸ್ಟ್ಗಳು ಲಭ್ಯ ಆಯಿತು. 3 ಆಡಿಯೋ CCB ಪೊಲೀಸರ ಕೈ ಸೇರುತ್ತೆ. ಮೂರು ಆಡಿಯೋ ಪಡೆದು ರಾಮುಲು PAಯನ್ನ ಬಿಟ್ಟು ಕಳಿಸ್ತಾರೆ. ಇದು ಇಲ್ಲಿ ಆಶ್ಚರ್ಯಕರ ಸಂಗತಿ. ಕೋಟಿ ಡೀಲ್ ರಹಸ್ಯ ಈ 3 ಆಡಿಯೋದಲ್ಲಿ ಅಡಗಿದೆ ಅಂತಾನೂ ಹೇಳಲಾಗ್ತಾ ಇದೆ. ನಿನ್ನೆ ಪೊಲೀಸರು ತೋರಿಸಿದಂತ ತರಾತುರಿ, ಆಮೇಲೆ ಅವರು ಎಲ್ಲಿದ್ರೂ ಅವರನ್ನ ಅರೆಸ್ಟ್ ಮಾಡಬೇಕು ಅನ್ನುವಂಥ ರೀತಿಯಾಗಿ ಪೊಲೀಸರ ನಿನ್ನಿನ ವರ್ತನೆಗಳು, ಶ್ರೀರಾಮುಲು ಅವರ ಮನೆಯಲ್ಲೇ ಅವರನ್ನು ಅರೆಸ್ಟ್ ಮಾಡಿದಂಥ ಸಂದರ್ಭ, ಇದೆಲ್ಲ ನೋಡಿದ್ರೆ ರಾಜಣ್ಣ ಅವರು ಬಹುಶಃ ಇನ್ನು ಮುಂದೆ ಕಸ್ಟಡಿಯಲ್ಲಿ ಇರ್ತಾರೆ ಅಂತ ನಾವು ಅಂದ್ಕೊಂಡಿದ್ವಿ. ಆದರೆ ಹಂಗಾಗಿಲ್ಲ. ಶ್ರೀರಾಮುಲು ಅವರ PA ರಾಜಣ್ಣ ಮಾತನಾಡಿರುವಂಥ ಆಡಿಯೋವನ್ನ CCB ವಶಕ್ಕೆ ಪಡೆಯುತ್ತೆ.
ಕೆಲವರ ಜೊತೆಗೆ ಅವರು ಮಾತನಾಡಿರುವಂತಹ ಸಂಭಾಷಣೆಯ ವಿವರವನ್ನ ಸಿಸಿಬಿ ವಶಕ್ಕೆ ಪಡೆಯುತ್ತೆ. ಸುಮಾರು 3 ಆಡಿಯೋವನ್ನ ಆಧರಿಸಿ ಸಿಸಿಬಿ ರಾಜಣ್ಣ ಅವರ ತನಿಖೆಯನ್ನ ಶುರು ಮಾಡುತ್ತೆ. ಈ 3 ಕಾನ್ವರ್ಸೇಷನ್ಗೆ ಸಂಬಂಧಪಟ್ಟ ಹಾಗೆ ಇದು ನೀರಾವರಿ ಯೋಜನೆಗೆ ಸಂಬಂಧಪಟ್ಟ ಹಾಗಿನ ರಾಜಣ್ಣ ಭರ್ಜರಿ ಡೀಲ್ ಅನ್ನ ಕುದುರಿಸ್ತಾ ಇದ್ದಂತ ಸಂಭಾಷಣೆಯ ವಿವರ ಅನ್ನುವಂಥದ್ದು ಗೊತ್ತಾಯಿದ್ದಂಥ ಸಂಗತಿ. ಆ ನಂತರದಲ್ಲಿ ಯೋಜನೆಯೊಂದರ ಗುತ್ತಿಗೆದಾರನ ಜೊತೆಗೆ ಕೋಟಿ ಕೋಟಿ ಮಾತನ್ನ ಇಲ್ಲಿ ರಾಜಣ್ಣ ಆಡಿರ್ತಾನೆ ಅನ್ನುವಂಥದ್ದು ಆ ನಂತರದಲ್ಲಿ ತಿಳಿದು ಬಂದಂಥ ಸಂಗತಿ. ಯಾವುದೊಂದು ಯೋಜನೆಗೆ ಸಂಬಂಧಪಟ್ಟಂಗೆ ಆ ಕಾಂಟ್ರಾಕ್ಟರ್ ಜೊತೆಗೆ ನಾನು ಇದನ್ನು ನಿಮಗೆ ಮಾಡಿಸ್ಕೊಡ್ತೀನಿ, ಇದು ಮೊದಲನೇ ಆಡಿಯೋದಲ್ಲಿ 75 ಲಕ್ಷ ರೂಪಾಯಿ ಹಣಕ್ಕೆ ಬೇಡಿಕೆ ಇಡೋದು ನಿಮ್ಮ ಪರವಾಗಿ ಆಗುತ್ತೆ ಅಂತ ತಲೆ ಕೆಡಿಸ್ಕೊಂಬೇಡಿ, 75 ಲಕ್ಷ ರೂಪಾಯಿ ನೀವು ಅದಕ್ಕೆ ಸಂಬಂಧಪಟ್ಟಂಗೆ ಲಂಚದ ರೂಪದಲ್ಲಿ ಕೊಡಬೇಕಾಗುತ್ತೆ ಅಂತ. ಮತ್ತೊಂದು ಕಡೆ 2ನೇ ಆಡಿಯೋದಲ್ಲಿ 1 ಕೋಟಿ ರೂಪಾಯಿಗೆ ಬೇಡಿಕೆ ಇಟ್ಟಿದ್ದಂಥ ಮತ್ತೊಂದು ಕಾನ್ವರ್ಸೇಷನ್ ಲಭ್ಯ ಆಯಿತು ಅನ್ನೋದು ಗೊತ್ತಾಯಿತು. ಮುಂದುವರೆದ ಭಾಗವಾಗಿ 3ನೇ ಆಡಿಯೋದಲ್ಲಿ 3 ಕೋಟಿ ರೂಪಾಯಿಗೆ ರಾಜಣ್ಣ ಡಿಮ್ಯಾಂಡ್ ಇಟ್ಟಂಥದ್ದನ್ನು ಕೂಡ ಅನಂತರದಲ್ಲಿ ಗೊತ್ತಾದಂಥ ಸಂಗತಿ. ಹೀಗೆ ಒಂದೊಂದು ಕಾನ್ವರ್ಸೇಷನಲ್ಲೂ ಕೂಡ ಕೋಟಿಯ ಡೀಲ್ ನಡೆದಿರೋದು ಗೊತ್ತಾಗುತ್ತೆ. ಈಗ ಆಡಿಯೋ ಜೊತೆಗೆ ರಾಜಣ್ಣನ ವಾಯ್ಸ್ ಸ್ಯಾಂಪಲ್ ಇದನ್ನ FSLಗೆ ರವಾನೆ ಮಾಡಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ರಾಜಣ್ಣನ ಮೊಬೈಲನ್ನು ವಶಕ್ಕೆ ಪಡೆದು ರಾಜಣ್ಣನನ್ನ ಸಿಸಿಬಿ ಟೀಮ್ ಸದ್ಯ ಬಿಟ್ ಕಳಿಸಿದೆ. ಆಡಿಯೋದಲ್ಲಿರುವಂತಹ ಧ್ವನಿ ನನ್ನದಲ್ಲ ಅಂತ ಪದೇ ಪದೇ ರಾಜಣ್ಣ ಇಲ್ಲಿ ಹೇಳ್ತಾ ಇದ್ದಾನೆ ಅನ್ನುವಂಥದ್ದು ಗೊತ್ತಾಗ್ತಾ ಇರುವಂತಹ ಸಂಗತಿ. ಈ ಕಾರಣಕ್ಕಾಗಿನೇ ಆತನ ವಾಯ್ಸ್ ಸ್ಯಾಂಪಲ್ ಜೊತೆಗೆ ಈ ಫೋನ್ ಕಾನ್ವರ್ಸೇಷನ್ಗೆ ಸಂಬಂಧಪಟ್ಟ ಹಾಗಿನ ಆಡಿಯೋ ಕ್ಲಿಪ್ ಇದೆರಡನ್ನೂ ಕೂಡ ಈಗ ಹೋಲಿಕೆಯನ್ನ ದೃಢೀಕರಿಸುವಂತ ನಿಟ್ಟಿನಲ್ಲಿ FSLಗೆ ಕಳಿಸ್ಕೊಡ್ಲಾಗಿದೆ ಅನ್ನುವಂಥದ್ದು ತಿಳಿದು ಬರ್ತಾ ಇರುವಂತ ಸಂಗತಿ. ಹೀಗೆ ರಾಜಣ್ಣನೇ ಮಾತನಾಡಿರೋದ ಏನು ಎತ್ತ ಅನ್ನುವಂಥದ್ದನ್ನ ಮತ್ತಷ್ಟು ಪುರಾವೆ ಸಮೇತವಾಗಿ ಸಾಬೀತುಪಡಿಸುವಂತ ನಿಟ್ಟಿನಲ್ಲಿ ಪೊಲೀಸರು ಸಿದ್ಧತೆಯಲ್ಲಿದ್ದಾರೆ. ಆಮೇಲೆ ರಾಜಣ್ಣ ಡೀಲ್ ಇತ್ತಲ್ಲ, ಇದು ಈ ನೀರಾವರಿ ಡೀಲ್, ಇದಕ್ಕೆ ಸಂಬಂಧಪಟ್ಟಂಗೆ ಇದು ಬಹಳ ದಿನಗಳ ಹಿಂದೆ ಆಗಿರೋದು. ಜನವರಿ 2ನೇ ತಾರೀಕಿನಿಂದ ಜೂನ್ 26ನೇ ತಾರೀಕಿನ ತನಕ ನಡೆದಿರುವಂತ ಡೀಲ್ ಇದು ಅನ್ನೋದು ಗೊತ್ತಾಗ್ತಾ ಇದೆ. 6 ತಿಂಗಳು ಏನೇನಾಗಿತ್ತು ಅನ್ನುವಂತ ಇಡೀ ಮಾಹಿತಿಯನ್ನ ವಿಜಯೇಂದ್ರ ಪಡೆದುಕೊಂಡಿರ್ತಾರೆ. ಜೂನ್ 27ನೇ ತಾರೀಕಿನಂದು ರಾಜಣ್ಣ ಮಾತನಾಡಿದ್ದಾರೆ ಅನ್ನುವಂಥ ಆಡಿಯೋ ಸಿಕ್ಕಿರುತ್ತೆ ವಿಜಯೇಂದ್ರ ಅವರಿಗೆ. ಯಾವಾಗ ವಿಜಯೇಂದ್ರಗೆ ಆ ಆಡಿಯೋ ಸಿಗುತ್ತೋ ತಕ್ಷಣ ಸಿಸಿಬಿ ಪೊಲೀಸರಿಗೆ ಅವರು ದೂರನ್ನ ಕೊಡ್ತಾರೆ. ಜೂನ್ 28ನೇ ತಾರೀಕಿನಂದು ಮಧ್ಯಾಹ್ನ 4 ಗಂಟೆಗೆ ರಾಜಣ್ಣ ವಿರುದ್ಧವಾಗಿ ದೂರನ್ನ ಕೊಡ್ತಾರೆ. ಜೂನ್ 28ನೇ ತಾರೀಕಿನಂದು IT ಆಕ್ಟ್ 66 ಸೇರಿದ ಹಾಗೆ IPCಯ ಕೆಲ ಸೆಕ್ಷನ್ಗಳ ಅಡಿನೂ ಕೂಡ ಅವರ ವಿರುದ್ಧವಾಗಿ ಪ್ರಕರಣ ದಾಖಲಿಸಲಾಗುತ್ತೆ. FIR ದಾಖಲಾಗ್ತಾ ಇದ್ದಾಗೆ ಸಿಸಿಬಿ ಪೊಲೀಸರು ಕೂಡ ಕಾರ್ಯಾಚರಣೆಗೆ ಇಳಿತಾರೆ. ಜೂನ್ 29ನೇ ತಾರೀಕಿನಿಂದ ರಾಜಣ್ಣನಿಗಾಗಿ ಹುಡುಕಾಟವನ್ನು ಆರಂಭಿಸಿರ್ತಾರೆ ಸಿಸಿಬಿ ಪೊಲೀಸರು. ಆದರೆ ಅದೆಲ್ಲರೂ ಕೂಡ ಅವರು ಬಹಿರಂಗಪಡಿಸೋದಕ್ಕೆ ಹೋಗಿರೋದಿಲ್ಲ. ಜೂನ್ 29 ಹಾಗೆ 30ನೇ ತಾರೀಕಿನಂದು ಬಳ್ಳಾರಿಯಲ್ಲಿರ್ತಾರೆ ರಾಜಣ್ಣ. ನಿನ್ನೆ ರಾಜಣ್ಣ ಬೆಂಗಳೂರಿಗೆ ಬಳ್ಳಾರಿಯಿಂದ ಬಂದಿದ್ದಾರೆ ಅನ್ನುವಂಥ ಮಾಹಿತಿ ಸಿಸಿಬಿಗೆ ಸಿಕ್ಕಿರುತ್ತೆ. ಮಾಹಿತಿ ಪಡೆದ ಮೇಲೆ ರಾಜಣ್ಣನಿಗಾಗಿ ಪೊಲೀಸರು ಹುಡುಕಾಟವನ್ನು ನಡೆಸ್ತಾರೆ. ನಿನ್ನೆ ರಾತ್ರಿ 8:15ರ ಸಂದರ್ಭದಲ್ಲಿ 7 ಮಿನಿಸ್ಟರ್ಸ್ ಕ್ವಾರ್ಟರ್ಸ್ನಲ್ಲಿ ಶ್ರೀರಾಮುಲು ಅವರ ಮನೆಯಲ್ಲೇ 7 ಮಿನಿಸ್ಟರ್ ಕ್ವಾರ್ಟರ್ಸ್ನಲ್ಲಿ ರಾಜಣ್ಣ ಅವರನ್ನ ಸಿಸಿಬಿ ವಶಕ್ಕೆ ಪಡೆಯುತ್ತೆ. ಅಂದರೆ ಗೌರ್ಮೆಂಟ್ ಕ್ವಾರ್ಟರ್ಸ್ನಲ್ಲಿ ಅವರನ್ನ ವಶಕ್ಕೆ ಪಡೆಯಲಾಗುತ್ತೆ. ವಶಕ್ಕೆ ಪಡೆದು ಆಡುಗೋಳಿ ಟೆಕ್ನಿಕಲ್ ಸೆಲ್ಗೆ ಸಿಸಿಬಿ ತಂಡ ಅವರನ್ನ ಕರೆತರುತ್ತೆ. ನಿನ್ನೆ ರಾತ್ರಿಯಿಂದ ಇವತ್ತು ಮಧ್ಯಾಹ್ನ 12:30ರ ತನಕನೂ ಕೂಡ ಶ್ರೀರಾಮುಲು ಅವರ PA ರಾಜಣ್ಣ ಅವರನ್ನ ವಿಚಾರಣೆ ನಡೆಸುವಂತ ಕೆಲಸವನ್ನ ಸಿಸಿಬಿ ಮಾಡುತ್ತೆ. ಹಲವಾರು ಹೇಳಿಕೆಗಳನ್ನು ದಾಖಲಿಸಿಕೊಳ್ಳುತ್ತೆ. ಅವರ ಮೊಬೈಲನ್ನು ರಿಟ್ರೀವ್ ಮಾಡುವಂತ ಕೆಲಸ ಮಾಡುತ್ತೆ. ಅದರಲ್ಲಿರುವಂಥ ಹಲವಾರು ಮಾಹಿತಿಗಳನ್ನು ಪಡೆದುಕೊಳ್ಳುವಂಥ ಕೆಲಸವನ್ನ ಸಿಸಿಬಿ ಮಾಡುತ್ತೆ. ಅಂದರೆ ಈ ತನಿಖೆಗೆ ಪೂರಕವಾಗಿರುವಂಥ ಕೆಲ ಮಾಹಿತಿಗಳನ್ನು. ಇದೇ ಸಂದರ್ಭದಲ್ಲಿ ಈ ಕೋಟಿ ಡೀಲ್ನ ವಿಚಾರಗಳು ಕೂಡ ಬಹಿರಂಗ ಆಗ್ತಾ ಹೋಗುತ್ತೆ. ಪ್ರಮುಖವಾಗಿ ಈ ನೀರಾವರಿ ಯೋಜನೆಗೆ ಸಂಬಂಧಪಟ್ಟ ಹಾಗಿನ ಆಡಿಯೋ ಇದೀಗ ಸಿಸಿಬಿಗೆ ಲಭ್ಯ ಆಗಿರುವಂಥ, ಅದನ್ನು ಹೊರತುಪಡಿಸಿಯೂ ಇನ್ನೇನಾದ್ರು ಡೀಲ್ಗಳಾಗಿತ್ತೋ ಏನು ಎತ್ತ ಅನ್ನುವಂಥದ್ದು ಗೊತ್ತಾಗಬೇಕಾಗಿರುವಂತಹ ಸಂಗತಿ. ಆದರೆ BY ವಿಜಯೇಂದ್ರ ಅವರಿಗೆ ಸಂಬಂಧಪಟ್ಟ ಹಾಗಿನ ಕಾನ್ವರ್ಸೇಷನ್ ಅನ್ನ ಮಾತ್ರ ಇಲ್ಲಿ ಸಿಸಿಬಿ ಬಹುಶಃ ಹೆಕ್ಕಿರ್ಬೋದು. ಈ ಟೈಮ್ನಲ್ಲಿ ಆಗಿರುವಂಥದ್ದು ಕೆಲವು ವಿಚಾರ. ದೂರು ನೀಡೋ ಮೊದಲು ನನ್ನನ್ನು ಸಂಪರ್ಕಿಸಬೇಕಾಗಿತ್ತು. ಶ್ರೀರಾಮುಲು ಅವರು ಹೇಗೆ ಬೇಸರ ವ್ಯಕ್ತಪಡಿಸಿದ್ರು ಅನ್ನೋ ಸಂಗತಿ ಇದು. ನನ್ನನ್ನು ಸಂಪರ್ಕಿಸದೆ ನೇರ ಹೋಗಿ ದೂರು ಕೊಟ್ಟಿದ್ದು ಸರಿಯಲ್ಲ ಅಂತ ಅನಿಸ್ತಾ ಇದೆ. ವಿಜಯೇಂದ್ರ ವಿರುದ್ಧವಾಗಿ ಶ್ರೀರಾಮುಲು ಅವರು ಹೀಗೆ ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾರೆ. ಬಹಿರಂಗವಾಗಿಯೇ ತಮ್ಮ ಅಸಮಾಧಾನವನ್ನು ಶ್ರೀರಾಮುಲು ಅವರು ಹೊರಹಾಕ್ತಾರೆ. ಮುಂದುವರೆದ ಭಾಗವಾಗಿ
ಪಕ್ಷದಲ್ಲಿ ಹಿರಿಯ ನಾಯಕರನ್ನ ಸೈಡ್ ಲೈನ್ ಮಾಡಲಾಗ್ತಾ ಇದೆ. ಹಿರಿಯ ನಾಯಕರನ್ನ ಕಡೆಗಣಿಸಲಾಗ್ತಾ ಇದೆ ಅಂತ ಶ್ರೀರಾಮುಲು ಅವರು ಬೇಸರವನ್ನ ವ್ಯಕ್ತಪಡಿಸುತ್ತಾರೆ. ವಿಧಾನಸೌಧದಲ್ಲಿ ಸಮಾಜ ಕಲ್ಯಾಣ ಇಲಾಖೆಗೆ ಸಂಬಂಧಪಟ್ಟ ಹಾಗಿನ ಸಚಿವ ಶ್ರೀರಾಮುಲು ಅವರು ಇದಕ್ಕೆ ಸಂಬಂಧಪಟ್ಟಂಗೆ ಕೊಟ್ಟಂತ ಉತ್ತರ ಆಗಿತ್ತು. ಈ ಘಟನೆಗೆ ಸಂಬಂಧಪಟ್ಟಂಗೆ ಸೈಡ್ ಲೈನ್ ಮಾಡಲಾಗ್ತಾ ಇರೋದ್ರ ಜೊತೆಗೆ ಹಿರಿಯ ನಾಯಕರಿಗೆ ಅವಮಾನ ಮಾಡುವಂತ ಕೆಲಸ ಆಗ್ತಾ ಇದೆ. ಮಾಧ್ಯಮದವರ ಪ್ರಶ್ನೆಗೆ ಇದು ಸಮಂಜಸ ಅಂತ ಶ್ರೀರಾಮುಲು ಅವರು ಹೇಳ್ತಾರೆ. ಪಕ್ಷದಲ್ಲಿ ಹಿರಿಯ ನಾಯಕರನ್ನ ಸೈಡ್ ಲೈನ್ ಮಾಡಲಾಗ್ತಾ ಇದೆ. ಏನ್ ಹೇಳಿದ್ರು ಶ್ರೀರಾಮುಲು ಅವರು ಇದಕ್ಕೆ ಸಂಬಂಧಪಟ್ಟಂಗೆ ಬನ್ನಿ ಕೇಳೋಣ. ಇದು ಆದ ನಂತರ ನನಗೂ ಗೊತ್ತಾಗಿರೋದು. ಯಾಕಂದ್ರೆ ನಾನು ಗಮನಕ್ಕೆ ಬಂದಿಲ್ಲ. ಯಾಕಂದ್ರೆ ನಾನು ಗಮನಕ್ಕೆ ಬಂದಿದ್ರೇನೆ ಆಲ್ರೆಡಿ ನಾನು ವಿಜೇಂದ್ರ ಹತ್ರ ಮಾತಾಡಿ ನೋಡಪ್ಪ ಇದೇನೋ ಆಗಿದೆ ಅಂತೆ, ಅದನ್ನ ಏನನ್ನ ಸರಿಪಡಿಸ್ಕೊಳ್ರಿ ಅಂತೇಳಿ ನಾನು ಕುಂದಿರಿಸಿ ಮಾತಾಡ್ತಿದ್ದೆ. ವಿಜೇಂದ್ರ ಅವರು ನನ್ನ ಗಮನಕ್ಕೆ ತಂದಿಲ್ಲ. ಆಮೇಲೆ ಅದಕ್ಕೋಸ್ಕರವಾಗಿ ನಾನು ವಿಜೇಂದ್ರ ಅವ್ರ ಹತ್ರ ಕೂಡ ನಾನು ಮಾತಾಡ್ತೀನಿ. ನಾನು ಮುಂಚೆಯಿಂದ ಕೂಡ ಇದನ್ನ ನೀವು ಹೇಳೋಂಥ ಮಾತು ನಾನು ಅದು ಸಮಂಜಸ ಇದೆ, ಇಲ್ಲ ಅನ್ನಕ್ಕೆ ಹೋಗಲ್ಲ. ಯಾಕಂದರೆ ಇವಾಗ ವಿಚಾರಣೆ ಇವತ್ತು ನನಗೆ ಗೊತ್ತಾದ ಮೇಲೆ ಅಲ್ಲಿ ತನಕ ನನಗೇನು ಗೊತ್ತಿಲ್ಲ. ಅಂದರೆ ನನಗೆ ಅಕಸ್ಮಿತವಾಗಿ ಯಾರೊಬ್ಬರಿಗೆ ಗಮನಕ್ಕೆ ತಂದಿದ್ದಾರೆ, ಇದು ಸರಿ ಮಾಡ್ತಾ ಇದ್ದೆ. ಹಂಗಾಗಿ ಇದು ಎಲ್ಲೋ ಒಂದು ಕಡೆ ಮಿಸ್ಕಮ್ಯುನಿಕೇಷನ್ ಆಗಿದೆ, ಅದನ್ನು ಸರಿಪಡಿಸೋಂಥ ಕೆಲಸ ಮಾಡ್ತೀನಿ. ಜೊತೆಲಿ ಕಾನೂನೇನಿದೆ ಅದಕ್ಕೆ ಕಾನೂನು ಪ್ರಕಾರ ಕೆಲಸ ಮಾಡಿಕೊಂಡು. ಇಲ್ಲಿ ಮಾಧ್ಯಮದವರು ಹಿರಿಯರನ್ನೇನಾದ್ರು ಕಡೆಗಣಿಸ್ತಿದ್ದಾರಾ, ನಿಮ್ಮ ಹೇಳಿಕೆಗಳನ್ನ ಅಥವಾ ನಿಮ್ಮ ಸ್ಪಷ್ಟೀಕರಣವನ್ನ ಪಡೆದುಕೊಳ್ಳದೆ ಹೀಗೆ ಮಾಡಿ ತಪ್ಪಲ್ವಾ ಅನ್ನುವಂಥದ್ದು ಹೌದು ಸಮಂಜಸ ಇದೆ. ನನ್ನವ್ರು ಕೇಳ್ಬೋದಿತ್ತು, ಕೇಳಲಿಲ್ಲ. ವಿಜೇಂದ್ರ ಅವ್ರು ಏನು ಸ್ಪಷ್ಟೀಕರಣ ಕೊಟ್ಟರು ಇದಕ್ಕೆ ಸಂಬಂಧಪಟ್ಟಂಗೆ? ಸಾರ್ವಜನಿಕ ಕ್ಷೇತ್ರದಲ್ಲಿ ಇರುವಂತವರನ್ನ ಅಂತವರ ಹೆಸರನ್ನ ದುರ್ಬಳಕೆ ಮಾಡ್ಕೊಳ್ಳುವಂತ ಕೆಲಸ ಆಗ್ತಾ ಇದೆ. ಇದೇ ಕಾರಣಕ್ಕಾಗಿ ನಾನು ದೂರನ್ನ ಕೊಟ್ಟಿದ್ದೀನಿ ಅಂತ ವಿಜಯೇಂದ್ರ ಅವರು ಟ್ವೀಟ್ ಮುಖೇನವಾಗಿ ಸ್ಪಷ್ಟನೆ ಕೊಡ್ತಾರೆ. ದೂರು ನೀಡಿದ್ದಕ್ಕೆ ಟ್ವೀಟ್ ಮುಖೇನವಾಗಿ ವಿಜಯೇಂದ್ರ ಕೊಟ್ಟಂತ ಸ್ಪಷ್ಟನೆ ಇದು. ಸಾರ್ವಜನಿಕರು ಮೋಸ ಹೋಗಬಾರ್ದು ಅನ್ನುವಂಥ ಹಿತದೃಷ್ಟಿಯಿಂದ ಹಾಗೂ ನನ್ನ ವ್ಯಕ್ತಿತ್ವ ರಕ್ಷಣೆಗಾಗಿ ಅನಿವಾರ್ಯವಾಗಿ ನೀಡಿದಂಥ ದೂರು ಅನ್ನುವಂಥದ್ದನ್ನು ಹೇಳ್ತಾರೆ. ಸಾರ್ವಜನಿಕ ಕ್ಷೇತ್ರದಲ್ಲಿರುವಾಗ ನೆರವು ಕೇಳೋರನ್ನ ಅನುಮಾನಿಸಿ ನೋಡೋದಕ್ಕಾಗಲ್ಲ. ಬಟ್ ಇಲ್ಲಿ ಈ ವ್ಯಕ್ತಿ ನನ್ನ ಹೆಸರನ್ನು ದುರ್ಬಳಕೆ ಮಾಡ್ಕೊಳ್ತಾ ಇದ್ದಂಥದ್ದು ಭಾಳ ಸ್ಪಷ್ಟ ಆಗಿತ್ತು. ಆ ಕಾರಣಕ್ಕಾಗಿಯೇ ನಾನು ದೂರನ್ನು ಕೊಡಬೇಕಾದಂಥ ಅನಿವಾರ್ಯತೆ ಇತ್ತು ಅನ್ನುವಂಥದ್ದನ್ನು ವಿಜಯೇಂದ್ರ ಅವರು ತಾವು ಕೊಡುವಂಥ ಸ್ಪಷ್ಟೀಕರಣದ ಸಂದರ್ಭದಲ್ಲಿ ಹೇಳ್ತಾರೆ. ಹೆಸರು ದುರುಪಯೋಗ ಪಡಿಸ್ಕೊಂಡು ಕಳಂಕ ಹಚ್ಚುವಂಥ ವಂಚಕರಿಂದ ತೊಂದರೆ ತುಸು ಹೆಚ್ಚಾಗಿಯೇ ಇರುತ್ತೆ. ಅಂಥ ಪಟ್ಟಿಗೆ ಬಹುಶಃ ರಾಜಣ್ಣ ಕೂಡ ಸೇರ್ತಾರೆ ಅನ್ನುವಂಥದ್ದು ಅವರ ಟ್ವೀಟಿನ ಒಳಾರ್ಥಗಳಾಗಿತ್ತು. ನೇರವಾಗಿ ಹೆಸರನ್ನು ಎಲ್ಲೂ ಹೇಳಲಿಲ್ಲ. ಆಮೇಲೆ ಶ್ರೀರಾಮುಲು ಅವರ ಹೆಸರನ್ನು ಕೂಡ ಪ್ರಸ್ತಾಪ ಮಾಡಿಲ್ಲ. ಆದರೆ ತನ್ನ ಹೆಸರನ್ನು ಬಳಸ್ಕೊಂಡು ಹೀಗೆಲ್ಲ ವ್ಯವಸ್ಥಿತವಾಗಿ ಷಡ್ಯಂತ್ರ ಅನ್ನೋದಕ್ಕಿಂತ ಅದು ಮುಂದೆ ನನಗೇನಾದ್ರು ಸಮಸ್ಯೆ ಆಗುತ್ತೆ ಅನ್ನುವಂಥ ಕಾರಣದಿಂದಾಗಿ ನಾನು ಇಂಥದ್ದೊಂದು ನಿರ್ಧಾರಕ್ಕೆ ಬರಬೇಕಾಯಿತು ಅಂತ ಹೇಳ್ತಾರೆ. ಸಚಿವ ಶ್ರೀರಾಮುಲು PA ವಿರುದ್ಧವಾಗಿ ಇಷ್ಟೆಲ್ಲ ಆರೋಪಗಳ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅವರ PA ರಾಜಣ್ಣ ಈಗ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಫೇಸ್ಬುಕ್ನಲ್ಲಿ ಬಿ ಶ್ರೀರಾಮುಲು ಅವರ PA ರಾಜಣ್ಣ ಒಂದು ಪೋಸ್ಟ್ ಹಾಕಿದ್ದಾರೆ. 20 ವರ್ಷದಿಂದ ರಾಮುಲು ಅವರ ನೆರಳಿನಲ್ಲಿ ನಾನು ಬದುಕ್ತಾ ಇದ್ದೀನಿ. ಅವರಿಗೆ ಕಳಂಕ ತರುವಂತಹ ಕೆಲಸವನ್ನ ನಾನು ಮಾಡಿಲ್ಲ. ವಿಜಯೇಂದ್ರ ಕುರಿತಂತ ಆಡಿಯೋದಲ್ಲಿ ನಾನು ಭಾಗಿಯಾಗಿಲ್ಲ. ನಾನಲ್ಲ ಅದರಲ್ಲಿ ಇರೋದು, ಆ ವಾಯ್ಸ್ ನಂದಲ್ಲ. ಪೊಲೀಸರು ವಿಚಾರಣೆಯ ವೇಳೆ ಆಡಿಯೋವನ್ನ ಕೇಳಿಸಿದ್ದಾರೆ. ಆಡಿಯೋ ನನ್ನದಲ್ಲ ಅಂತ ನನ್ನ ಧ್ವನಿಯಿಂದ ಗೊತ್ತಾಗಿದೆ. ತಪ್ಪು ಗ್ರಹಿಕೆಯಿಂದ ವಿಜಯೇಂದ್ರ ದೂರನ್ನ ಸಲ್ಲಿಸಿದ್ದಾರೆ. ಅವರ ಆಡಿಯೋಗೆ ಸಂಬಂಧಪಟ್ಟಂಗೆ ನಾನು ಯಾವುದೇ ರೀತಿಯಾಗಿಯೂ ಕೂಡ ಕಾನ್ವರ್ಸೇಷನ್ ಅಲ್ಲಿ ಭಾಗಿಯಾಗಿರಲಿಲ್ಲ. ಆಮೇಲೆ ಮತ್ತೆ ಹೇಳ್ತಾ ಇದ್ದೀನಿ, ಸಚಿವರ ಸೇವೆಯಲ್ಲಿ ನಾನು ಪ್ರಾಮಾಣಿಕವಾಗಿ ಕೆಲಸ ಕಾರ್ಯವನ್ನು ನಿರ್ವಹಿಸಿದ್ದೀನಿ. ಬದುಕಿಗಾಗಿ ಕಷ್ಟಪಟ್ಟು ದುಡಿತಾ ಇದ್ದೇನೆ ಹೊರತು ಅಡ್ದಾಡಿ ಹಿಡಿದು ನಾನು ಬದುಕೋರಲ್ಲ ಅಂತ ಹೇಳಿ ರಾಜಣ್ಣ ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರೆ. ತಮ್ಮ ಫೇಸ್ಬುಕ್ ವಾಲ್ನಲ್ಲಿ ಹೀಗೆ ಅವರು ಬರೆದುಕೊಂಡಿದ್ದಾರೆ. ವಿಚಾರಣೆಗೆ ನಾನು ಹೋಗಿದ್ದು ಹೌದು, ಆಮೇಲೆ ಸತ್ಯಾಂಶ ಕೂಡ ಪೊಲೀಸರಿಗೆ ಮನವರಿಕೆ ಆಗಿದೆ ಅನ್ನುವಂಥ ಸಂಗತಿಯನ್ನೆಲ್ಲ ಇಲ್ಲಿ ರಾಜಣ್ಣ ಹೇಳ್ತಾ ಹೋಗ್ತಾರೆ. ವಿರೋಧ ಪಕ್ಷದವ್ರು ಏನಂತಾರೆ ಇದಕ್ಕೆ ಸಂಬಂಧಪಟ್ಟಂಗೆ? ಲಂಚ ಯಾರೇ ಪಡೆದ್ರೂ ಅವ್ರ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕು. ಲಂಚ ಪಡೆಯುವವರಿಗೆ ಶ್ರೀರಾಮುಲು ಬೆಂಬಲವನ್ನ ಕೊಟ್ರೆ
ಶ್ರೀರಾಮುಲುಗೆ ಇದು ಗೊತ್ತಿದ್ದು ಕೂಡ ಮಾಡ್ತಾ ಇದ್ದಾನೆ ಅಂತ ಅರ್ಥ ಅಲ್ವಾ? ಶ್ರೀರಾಮುಲು ಮೇಲೆ ಅನುಮಾನ ಬಂದಂಗೆ ಆಗುತ್ತಲ್ವಾ? ಇವ್ರ ವಿಚಾರ ಮಾತನಾಡೋದು ನನ್ನ ಲೆವೆಲ್ ಅಲ್ಲ. ರಾಮುಲು ವಿಜಯೇಂದ್ರ ಬಗ್ಗೆ ಹೇಳಿಕೆ ಕೊಡುವಂಥದ್ದು ಇದೆಯಲ್ಲ, ಅದು ನನ್ನ ಲೆವೆಲ್ ಅಲ್ಲ. ಇದರಿಂದ ಅವರ ಸರ್ಕಾರ ಫೌಂಡೇಶನ್ ಏನು ಅಂತ ಗೊತ್ತಾಗ್ತಾ ಇದೆ. ಇದು ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಕೊಟ್ಟಂತ ಹೇಳಿಕೆ. ಲಂಚ ಯಾರೇ ಪಡೆದು ಅವ್ರ ವಿರುದ್ಧವಾಗಿ ಕ್ರಮ ತೆಗೆದುಕೊಳ್ಬೇಕು ಅಂತ ಸಿದ್ದರಾಮಯ್ಯನವ್ರು ಹೇಳಿದ್ರೆ, ಇಂಥವ್ರ ಬಗ್ಗೆ ಎಲ್ಲ ಮಾತನಾಡುವಂಥದ್ದು ನನ್ನ ಲೆವೆಲ್ ಅಲ್ಲ ಅಂತ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಹೇಳ್ತಾರೆ. ಏನ್ ಹೇಳಿದ್ರು ಇಬ್ರು ನಾಯಕರು ಇದಕ್ಕೆ ಸಂಬಂಧಪಟ್ಟಂಗೆ? ಬನ್ನಿ ಕೇಳೋಣ. ರಾಮುಲು ಲಂಚ ತಗೊಳ್ಳೋನಿಗೆ ಸಪೋರ್ಟ್ ಮಾಡಿದ್ರೆ ಅದನ್ನ ಅವ್ರ ನಾಲೆಡ್ಜ್ನಲ್ಲೇ ಮಾಡ್ತಾ ಇದ್ದಾನೆ ಅಂತ ಅರ್ಥ ಆಗುತ್ತಲ್ಲ. ಇಟ್ ಈಸ್ ನಾಲೆಡ್ಜ್ ಓನ್ಲಿ ಇಸ್ ಡೂಯಿಂಗ್ ಅಂತ ಆಗ್ಬಿಡ್ತದಲ್ಲ. ರಾಮುಲು ಹೆಸರಿನಲ್ಲಿ, ವಿಜಯೇಂದ್ರನ ಹೆಸರಿನಲ್ಲಿ ಅಥವಾ ಇನ್ಯಾರ್ದ ಹೆಸರಿನಲ್ಲಿ ತಗೊಂಡು ಕೆಲಸ ಮಾಡಿಸ್ಕೊಡ್ತೀನಿ ಅಂತ ದುಡ್ಡು ತಗೊಂಡ್ರೆ ಅವ್ರ ನಾಲೆಡ್ಜ್ನಲ್ಲೇ ಮಾಡ್ತಾ ಇದ್ದಾನೆ ಅಂತ ಗೊತ್ತಾಗ್ತದೆ, ಸ್ಪಷ್ಟ ಆಗ್ಬಿಡ್ತದೆ. ಇಟ್ ಈಸ್ ನಾಲೆಡ್ಜ್ ಓನ್ಲಿ ಇಸ್ ಡೂಯಿಂಗ್. ತಪ್ಪಿತಸ್ಥರಿಗೆ ಯಾರೇ ಆಗಲಿ, ಅವ್ನು ಪಿ ಎ ಆಗಲಿ ಇನ್ನೊಬ್ಬ ಆಗಲಿ, ಕಾನೂನು ಪ್ರಕಾರ ಕ್ರಮ ತಗೊಳ್ಳೇಬೇಕಲ್ಲ. ಒಬ್ಬ ಶ್ರೀರಾಮುಲು ವಿಚಾರನೋ ವಿಜೇಂದ್ರ ವಿಚಾರನೋ ನನ್ನ ಲೆವೆಲ್ ಅಲ್ಲ. ನಾನು ಆ ಪಿ ಎಗಳದು ವ್ಯವಹಾರ ಎಲ್ಲ ನಾನು ಇಂಟರ್ಫಿಯರ್ ಆಗಿ ನಾನು ಹೋಗಲ್ಲ, ಅದ್ರ ಬಗ್ಗೆ ಕಾಮೆಂಟ್ ಮಾಡೋಕ್ಕೂ ಹೋಗಲ್ಲ. ಅವರಲ್ಲಿರೋಂಥ ಆಡಳಿತದ ಬಗ್ಗೆ ಪ್ರತಿಬಿಂಬವನ್ನು ನೀವೆಲ್ಲ ಮಾಧ್ಯಮದಲ್ಲೂ ತೋರಿಸ್ತಾ ಇದ್ದೀರಿ, ನಾವು ತಿಳ್ಕೊಳ್ತಾ ಇದ್ದೀವಿ. ಸೊ ಇದು ಸರ್ಕಾರ, ಅವ್ರ ಸರ್ಕಾರ ಫೌಂಡೇಶನ್